ಈಗ ನಾನೇನ್ ತಪ್ಪು ಹೇಳಿದೆ ಅಂತ ನನಗೆ ಕ್ಲಾಸ್ ತಗೋಬೇಕು ಅನ್ಕೊಂಡಿದ್ದೀರಾ ನೀವು? ಚೇಚೆ, ನೀವು ತಪ್ಪು ಹೇಳಿದ್ರಿ ಅಂತ ನಾನು ಹೇಳ್ತಾ ಇಲ್ಲ ಭೂಮಿಕಾ, ಬಟ್ ಇಷ್ಟೊಂದು ಅವಸರ ಮಾಡ್ಬೇಕಾ ಅಂತ. ಮಕ್ಕಳಿನ್ನು ಚಿಕ್ಕವರು, ಓದು, ಆಟ, ಮೋಜು, ಮಸ್ತಿ ಇವೆಲ್ಲ ಸಹಜ ಅಲ್ವಾ? ಇವೆಲ್ಲ ಇರಲೇಬೇಕು. ಈಗ ಅವ್ರಿಗೆ ಜವಾಬ್ದಾರಿ ಬರಬೇಕು ಅಂದ್ರೆ ಹೇಗೆ? ಸ್ವಲ್ಪ ಕಾಯೋದು ಬೆಟ್ರ್ ಅಲ್ವಾ? ನೋಡಿ, ಜವಾಬ್ದಾರಿ ಬರೋದಕ್ಕೆ ಸಮಯ ಇರಬಹುದು, ಆದ್ರೆ ಜವಾಬ್ದಾರಿನ ಕಲಿಸೋದಿಕ್ಕೆ ತಡ ಮಾಡಬಾರ್ದು, ಸಮಯಕ್ಕೋಸ್ಕರ ಕಾಯಬಾರ್ದು. ಜವಾಬ್ದಾರಿ ಅನ್ನೋದು ಮಕ್ಕಳ ಫ್ಯೂಚರ್ಗೆ ಫೌಂಡೇಶನ್ ಇದ್ದ ಹಾಗೆ, ಅದನ್ನ ಈಗ್ಲಿಂದಾನೇ ಹಾಕ್ಬೇಕು, ಈಗ್ಲಿಂದಾನೇ ಅವ್ರಿಗೆ ಅದಕ್ಕೆ ರೆಡಿ ಮಾಡಬೇಕು. ಇಲ್ಲಾಂದ್ರೆ ಬೆಂಕಿ ಬಿದ್ಮೇಲೆ ಬಾವಿ ತೋಡಿದ್ರು ಅಂತಾರಲ್ಲ, ಹಾಗಾಗೋಗ್ಬಿಡುತ್ತೆ. ಒಪ್ಕೋತೀನಿ, ಕಲಿಸ್ಬೇಕು, ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಸುಮ್ಮನೆ ಚಾನಲ್ ಚೇಂಜ್ ಮಾಡೋ ಥರ ನಾವು ಬದಲಾವಣೆನ ಮಕ್ಕಳ ಮೇಲೆ ಹೇರಿದ್ರೆ ಅವ್ರಿಗೆ ಒಂಥರ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗುತ್ತೆ. ಆಮೇಲೆ ಅದು ಅವ್ರಿಗೆಲ್ಲ ಅರ್ಥ ಆಗಲ್ಲ ಭೂಮಿಕಾ. ಮಕ್ಕಳಿಗೆ ಈ ಥರ ಸಡನ್ ಚೇಂಜಸ್ ರಿಸೀವ್ ಮಾಡ್ಕೊಳಕ್ ಆಗಲ್ಲ ಭೂಮಿಕಾ. ಅದು ಬೇರೆ ಥರನೂ ಟರ್ನ್ ಆಗ್ಬೋದು. ಅಪ್ಪ ಅಮ್ಮ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆಗ ಮಾಡಿದ್ದೆಲ್ಲ ವ್ಯರ್ಥ ಆಗಲ್ವಾ? ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿದ್ರು ಅನ್ನೋ ಥರ ಆಗಲ್ವಾ? ನಾವು ಅವ್ರ ಮನಸ್ಸಿಗೆ ಯಾಕೆ ನೋವು ಕೊಡ್ಬೇಕು ಹೇಳಿ? ಅವ್ರಿಗೆ ನೋವಾಗುತ್ತೆ ಅನ್ನೋ ಭಯಕ್ಕೆ ಹೇಳೋದನ್ನ ಹೇಳ್ದೆ, ಮಾಡೋದನ್ನ ಮಾಡದೆ ಇರಕ್ಕಾಗಲ್ಲ ಗೌತಮ್ ಅವ್ರೆ. ಅಂದ್ರೆ ಪೇರೆಂಟ್ಸ್ ಕೆಲಸ ಬರೀ ಮಕ್ಕಳು ಮುದ್ದು ಮಾಡೋದಷ್ಟೇ ಅಲ್ಲ, ಅವ್ರನ್ನ ಅವ್ರ ಕಾಲ್ ಮೇಲೆ ನಿಲ್ಲೋ ಹಾಗೆ ಮಾಡ್ಬೇಕು. ಅತಿಯಾದ ಮುದ್ದಿಂದ ಮಕ್ಕಳು ತಪ್ಪು ದಾರಿ ಹಿಡಿಯೋದು, ಮುಂದಕ್ಕೆ ಹಾಳಾಗೋದು, ಯಾವುದಕ್ಕೂ ಲಾಯಕ್ ಇಲ್ಲ ಅನ್ನೋ ತರ ಆಗೋದು ನಿಮಗೆ ಗೊತ್ತೇ ಇದೆ. ಇದೊಂಥರ ಜ್ವರಕ್ಕೆ ಕಹಿ ಮಾತ್ರೆ ಕೊಟ್ಟಂಗೆ. ಇನ್ಫ್ಯಾಕ್ಟ್ ಇದನ್ನ ವ್ಯಾಕ್ಸಿನ್ ಅಂತ ಅನ್ಕೊಳ್ಳಿ. ಈಗ ಕಷ್ಟ ಆಗುತ್ತೆ, ಆದ್ರೆ ಮುಂದೆ ಬರೋ ದೊಡ್ಡ ಸಮಸ್ಯೆನ ಇದು ತಡೆಯುತ್ತೆ. ಈಗ ಕಷ್ಟ ಆಗುತ್ತೆ, ಆದ್ರೆ ನಾನು ಈಗಲೇ ಅದನ್ನ ಮಾಡ್ಬೇಕು. ನಾನು ಮಾಡ್ತೀನಿ. ಒಂದ್ ತಾಯಿಯಾಗಿ ಅದು ನನ್ನ ಜವಾಬ್ದಾರಿ ಗೌತಮ್ ಅವ್ರೆ. ಇವತ್ತು ಸಣ್ಣ ಸಣ್ಣ ಕೆಲಸಗಳನ್ನ ಕಲಿತ್ರೆ ನಾಳೆ ಗಾಡ್ ಫಾರ್ಬಿಡ್ ಜೀವನದಲ್ಲಿ ಏನಾದ್ರೂ ದೊಡ್ಡ ಸಮಸ್ಯೆ ಬಂದ್ರೆ ಅವ್ರು ಅದಕ್ಕೆ ಹೆದರಲ್ಲ, ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಜೀವನ ಯಾವಾಗ್ಲೂ ನಮ್ ಕೈ ಹಿಡಿದು ನಡ್ಸಲ್ಲ. ಕೆಲವೊಮ್ಮೆ ಕೈ ಬಿಡುತ್ತೆ, ಕೈ ಚೆಲ್ಲುತ್ತೆ. ಅದೆಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕಲ್ವಾ? ಐ ಅಂಡರ್ಸ್ಟ್ಯಾಂಡ್ ಭೂಮಿಕಾ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಈಗ ಅವ್ರಿಗೆ ನಾವೇ ಜಗತ್ತು. ಅವ್ರಿಗೆ ನಾವು ಕೊಡಬೇಕಾಗಿರೋದು ಪ್ರೀತಿ, ಟೈಮ್, ಕೇರು. ಅದು ಕಡಿಮೆ ಆಗ್ತಾ ಇದೆ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದಲ್ವಾ? ನೀವ್ ಯಾಕೆ ಹಾಗೆ ಅನ್ಕೋತೀರಾ? ಒಂದ್ ತಾಯಿ ಪ್ರೀತಿ ಯಾವತ್ತಾದ್ರೂ ಕಡಿಮೆ ಆಗುತ್ತಾ? ನನ್ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಗೌತಮ್ ಅವರೇ. ಪ್ರೀತಿ ಜೊತೆ ಬುದ್ಧಿ ಪಾಠ ಹೇಳೋ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ನಾನು. ಅಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತಾ ಅನ್ನೋ ಗಾದೆ ಮಾತು ನಿಮ್ಗೆ ಗೊತ್ತಲ್ವಾ?